ಫಿಲಾಸಫಿ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಾವು ಯಾರು, ಎಲ್ಲಿಂದ ಬಂದಿದ್ದೀವಿ, ಯಾಕೆ ನಾವು ಇಲ್ಲಿದ್ದೀವಿ, ಈ ವಿಶ್ವದ ಮತ್ತು ಭೂಮಿಯ ರಚನೆ ಹೇಗಾಯಿತು, ಹಾಗೆಯೇ ಆದಿಮಾನವನ ಇತಿಹಾಸದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಧುನಿಕ ವಿಜ್ಞಾನದ ಪ್ರಕಾರ ಸುಮಾರು 1400 ಕೋಟಿ ವರ್ಷಗಳ ಹಿಂದೆ ಈ ವಿಶ್ವ ಹುಟ್ಟಿಕೊಂಡಿತು. ಆ ಘಟನೆಯನ್ನೇ ನಾವು ಬಿಗ್ ಬ್ಯಾಂಗ್ ಅಂತ ಕರಿತೀವಿ. ಆ ಕ್ಷಣದಿಂದಲೇ ಮ್ಯಾಟರ್, ಎನರ್ಜಿ, ಸ್ಪೇಸ್ ಮತ್ತು ಟೈಮ್ ಕೂಡ ಅಸ್ತಿತ್ವಕ್ಕೆ ಬಂದವು. ಕಾಲ ಕಳೆದಂತೆ ನಿಧಾನವಾಗಿ ಪದಾರ್ಥ ಒಂದೊಂದಾಗಿ ಸೇರಿ ಆಟಮ್ಸ್, ಮಾಲಿಕ್ಯೂಲ್ಸ್ ರೂಪುಗೊಂಡು ಸ್ಟಾರ್ಸ್, ಗ್ಯಾಲಕ್ಸೀಸ್, ಸೋಲಾರ್ ಸಿಸ್ಟಮ್ಗಳ ರಚನೆಯಾಯಿತು. ಹೀಗೆ ರಚನೆಯಾದ ಅನಂತ ಗ್ಯಾಲಕ್ಸಿಗಳಲ್ಲಿ ಒಂದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಸುಮಾರು 460 ಕೋಟಿ ವರ್ಷಗಳ ಹಿಂದೆ ಒಂದು ಭಾರೀ ಡಸ್ಟ್ ಕ್ಲೌಡ್ ಮತ್ತು ಗ್ಯಾಸ್ ನಿಧಾನವಾಗಿ ಕುಸಿಯತೊಡಗಿತು. ಅದರ ಮಧ್ಯಭಾಗದಲ್ಲಿ ಸೂರ್ಯ ಹುಟ್ಟಿಕೊಂಡನು. ನಂತರ ಸೂರ್ಯನ ಸುತ್ತ ಉಳಿದ ಡಸ್ಟ್, ರಾಕ್ಸ್ ಮತ್ತು ಸಣ್ಣ ಪಾರ್ಟಿಕಲ್ಸ್ ಒಂದಕ್ಕೊಂದು ಸೇರಿಕೊಳ್ಳುತ್ತಾ ನಿಧಾನವಾಗಿ ನಮ್ಮ ಸೌರಮಂಡಲದ 8 ಗ್ರಹಗಳು ಅಸ್ತಿತ್ವಕ್ಕೆ ಬಂದವು. ಆ 8 ಪ್ಲಾನೆಟ್ಸ್ನಲ್ಲಿ ಒಂದಾದ ಭೂಮಿ ಅದು ಇವತ್ತಿನ ಥರ ಇರಲಿಲ್ಲ. ತುಂಬ ಬಿಸಿ ಇತ್ತು. ವೋಲ್ಕ್ಯಾನೋಸ್, ಫೈರ್ ಗ್ಯಾಸಸ್ನಿಂದ ನಿರಂತರವಾಗಿ ಬದಲಾಗ್ತಾ ಇತ್ತು. ಯಾವ ಜೀವನೂ ಇರಲಿಲ್ಲ. ಹೀಗೆ ಕೋಟ್ಯಾಂತರ ವರ್ಷಗಳ ನಂತರ ಭೂಮಿ ನಿಧಾನವಾಗಿ ಕೂಲಾಯಿತು. ಅಟ್ಮಾಸ್ಫಿಯರ್, ನೀರು ಕಾಣಿಸಿಕೊಳ್ಳೋಕೆ ಶುರುವಾಯಿತು. ಸುಮಾರು 100 ಕೋಟಿ ವರ್ಷಗಳ ಹಿಂದೆ ಕಣ್ಣಿಗೆ ಕಾಣದ ಅತಿ ಸೂಕ್ಷ್ಮ ಏಕಕೋಶ ಜೀವಿಗಳ ರಚನೆಯಾಯಿತು. ಇದೇ ಸರಳ ಜೀವಿಗಳಿಂದ ನಂತರ ಭೂಮಿಯಲ್ಲಿರುವ ಎಲ್ಲ ಜೀವಿಗಳ ವಿಕಾಸ ಆರಂಭವಾಯಿತು. ನಂತರ ಆ ಜೀವಿಗಳು ನಿಧಾನವಾಗಿ ಬದಲಾಗತೊಡಗಿದವು. ಪರಿಸರಕ್ಕೆ ಹೊಂದಿಕೊಂಡ ಜೀವಿಗಳು ಬದುಕಿದವು, ಹೊಂದಿಕೊಳ್ಳದವು ನಿಧಾನವಾಗಿ ನಾಶವಾದವು. ಈ ಪ್ರಕ್ರಿಯೆಯನ್ನು ನ್ಯಾಚುರಲ್ ಸೆಲೆಕ್ಷನ್ ಎಂದು ಕರೆಯುತ್ತಾರೆ. ಹೀಗೆ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಸರಳ ಜೀವಿಗಳು ಕಾಂಪ್ಲೆಕ್ಸ್ ಆರ್ಗನಿಸಮ್ಸ್ ಆಗಿ ಡೆವಲಪ್ ಆದವು. ಸಮುದ್ರದಿಂದ ಭೂಮಿಗೆ ಜೀವಿಗಳು ಬಂದು ನಿಧಾನವಾಗಿ ಭೂಮಿಯ ಮೇಲೆ ಜೀವ ಇನ್ನಷ್ಟು ಕಾಂಪ್ಲೆಕ್ಸ್ ಆಗುತ್ತಾ ಹೋಯಿತು. ಹೀಗಿರುವಾಗ ಸುಮಾರು 25 ಲಕ್ಷ ವರ್ಷಗಳ ಹಿಂದೆ ಏಪ್ಸ್ ತರ ಇರೋ ಜೀವಿಗಳು ಮೊಟ್ಟ ಮೊದಲ ಬಾರಿಗೆ ಆಫ್ರಿಕಾದಲ್ಲಿ ಕಾಣಿಸಿಕೊಂಡವು. ಆ ಟೈಮ್ನಲ್ಲಿ ಅವರ ಬದುಕು ತುಂಬಾ ಕಷ್ಟಕರವಾಗಿತ್ತು. ಆ ಆದಿಮಾನವ ಕೂಡ ಬೇರೆ ಅನಿಮಲ್ಸ್ ತರನೇ ಬದುಕುತ್ತಿದ್ದ. ಆಹಾರ ಹುಡುಕೋದು, ಗುಂಪಾಗಿ ಒಂದು ಕಡೆ ಇರೋದು, ಸುರಕ್ಷಿತವಾದ ಪ್ರದೇಶಕ್ಕಾಗಿ, ಸಂಗಾತಿಗಾಗಿ ಹೋರಾಡೋದು, ಅಲೆಮಾರಿ ಜೀವನ ಹಾಗೂ ಬೇಟೆಯಾಡಿ ಆಹಾರ ಸಂಗ್ರಹಿಸಿ ಬದುಕೋದು ಅವನ ಜೀವನ ಶೈಲಿಯಾಗಿತ್ತು. ಇಂತಹ ಸಮಯದಲ್ಲಿ ಬದುಕಿದ್ದ ಅರ್ಲಿ ಹ್ಯೂಮನ್ಸ್ ಸ್ಪೀಸೀಸ್ನಲ್ಲಿ ಹೋಮೋ ಹ್ಯಾಬಿಲಸ್ ಎಂಬ ಸ್ಪೀಸೀಸ್ ಮೊಟ್ಟ ಮೊದಲ ಬಾರಿಗೆ ಸಿಂಪಲ್ ಸ್ಟೋನ್ ಟೂಲ್ಸ್ನ ಯೂಸ್ ಮಾಡೋದನ್ನ ಕಲಿತ. ಅವರು ಆಹಾರ ಕತ್ತರಿಸಲು, ಬೇಟೆಯಾಡಲು ಇವನ್ನ ಉಪಯೋಗಿಸ್ತಾ ಇದ್ರು. ಇದರ ನಂತರ ಬಂದ ಹೋಮೋ ಎರೆಕ್ಟಸ್ ಎಂಬ ಸ್ಪೀಸೀಸ್ನ ಬಾಡಿ ತುಂಬ ಸ್ಟ್ರಾಂಗ್ ಆಗಿತ್ತು. ಅವರು ಹೆಚ್ಚು ದೂರ ನಡೀತಿದ್ರು. ಬೆಂಕಿಯನ್ನು ಬಳಸಲು ಇವರಿಗೆ ಗೊತ್ತಿದ್ದು ಚಳಿಯಿಂದ, ಕಾಡಿನ ಪ್ರಾಣಿಗಳಿಂದ, ಕತ್ತಲಿನಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಆಹಾರ ಬೇಯಿಸಿ ತಿನ್ನಲು ಬೆಂಕಿ ಅವರಿಗೆ ಸಹಾಯ ಮಾಡಿತು. ಕಾಲಕ್ರಮೇಣ ಅವರ ಬ್ರೈನ್ ಸ್ಲೋಲಿ ಡೆವಲಪ್ ಆಯಿತು. ಅವರು ಗ್ರೂಪ್ಸ್ನಲ್ಲಿ ಬದುಕುತ್ತಿದ್ದರಿಂದ ಪರಸ್ಪರ ಕೋಆಪರೇಷನ್ ಹೆಚ್ಚಾಯಿತು. ಸಿಂಪಲ್ ಕಮ್ಯುನಿಕೇಷನ್ ಕೂಡ ಡೆವಲಪ್ ಆಯಿತು. ಅವರು ಆಫ್ರಿಕಾದಿಂದ ಹೊರಗೆ ಏಷ್ಯಾ ಮತ್ತು ಯುರೋಪ್ ಕಡೆಗೆ ಬೇರೆ ಬೇರೆ ಕಾರಣಗಳಿಂದ ಮೈಗ್ರೇಟ್ ಆದರು. ಹೀಗೆ ಹಲವು ಹ್ಯೂಮನ್ ಸ್ಪೀಸೀಸ್ಗಳು ಭೂಮಿಯ ಮೇಲೆ ಬದುಕಿದವು. ಆದರೆ ಕಾಲಕ್ರಮೇಣ ಕೆಲವು ಸ್ಪೀಸೀಸ್ಗಳು ಎಕ್ಸ್ಟೆಂಟ್ ಆದವು. ಕೊನೆಗೆ ಸುಮಾರು 3 ಲಕ್ಷ ವರ್ಷಗಳ ಹಿಂದೆ ಹೋಮೋಸೇಪಿಯನ್ಸ್ ಎಂಬ ಮಾಡರ್ನ್ ಹ್ಯೂಮನ್ಸ್ ಅಸ್ತಿತ್ವಕ್ಕೆ ಬಂದರು. ಇವರ ಬ್ರೈನ್ ಹೆಚ್ಚು ಡೆವಲಪ್ಡ್ ಆಗಿದ್ದು ಇವರು 2 ಕಾಲಿನ ಮೇಲೆ ನೇರವಾಗಿ ನಡೆಯುತ್ತಿದ್ದರು. ಜೊತೆಗೆ ಲ್ಯಾಂಗ್ವೇಜ್ ಬಳಸುವುದು, ಯೋಚಿಸುವುದು, ಇಮ್ಯಾಜಿನ್ ಮಾಡುವುದು ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಸಾಮರ್ಥ್ಯವು ಇವರಲ್ಲಿತ್ತು. ಹೋಮೋಸೇಪಿಯನ್ಸ್ ನಿಧಾನವಾಗಿ ವಿಶ್ವದ ವಿವಿಧ ಭಾಗಗಳಿಗೆ ಹರಡಿದರು. ಆರಂಭದಲ್ಲಿ ಅವರು ಬೇಟೆಯಾಡಿ ಮತ್ತು ಆಹಾರ ಸಂಗ್ರಹಿಸಿ ಅಲೆಮಾರಿ ಜೀವನ ನಡೆಸುತ್ತಿದ್ದರು. ನಂತರ ಸುಮಾರು 12,000 ವರ್ಷಗಳ ಹಿಂದೆ ಕೃಷಿ ಕ್ರಾಂತಿ ನಡೆಯಿತು. ಇದೇ ಸಮಯದಲ್ಲಿ ಆದಿಮಾನವನು ಬೇಟೆಗಾರನಿಂದ ಕೃಷಿಕನಾಗಿ ಬದಲಾಗತೊಡಗಿದನು. ಈ ಕೃಷಿ ಕ್ರಾಂತಿಯ ನಂತರ ಮಾನವನ ಜೀವನದಲ್ಲಿ ಭಾರಿ ಬದಲಾವಣೆಗಳು ನಡೆದವು. ಫಾರ್ಮಿಂಗ್ ಶುರುವಾದ ಬಳಿಕ ಮೊದಲ ಬಾರಿಗೆ ಹ್ಯೂಮನ್ಸ್ ಒಂದೇ ಜಾಗದಲ್ಲಿ ಸೆಟ್ಲ್ ಆಗಲು ಶುರು ಮಾಡಿದರು. ಹೀಗೆ ವಿಲೇಜಸ್ ಹುಟ್ಟಿಕೊಂಡವು. ನಂತರ ಅವು ನಿಧಾನವಾಗಿ ಟೌನ್ಸ್, ಕಿಂಗ್ಡಮ್ಸ್ ಮತ್ತು ದೊಡ್ಡ
ಸಿವಿಲೈಸೇಷನ್ಸ್ ಆಗಿ ಬೆಳೆಯತೊಡಗಿದವು. ಹೀಗೆ ಶುರುವಾದ ಕೃಷಿ ಜೀವನ ಅವನಿಗೆ ಆಹಾರದ ಜೊತೆಗೆ ಸಮಯವನ್ನು ಕೊಟ್ಟಿದೆ. ಯಾಕೆಂದರೆ ಈಗ ಅವರು ಎಲ್ಲರೂ ದಿನಪೂರ್ತಿ ಬೇಟೆಯಾಡಬೇಕಿರಲಿಲ್ಲ. ಕೆಲವರು ಫಾರ್ಮಿಂಗ್ ಮಾಡಿದರು, ಕೆಲವರು ಬೇಕಾದ ಟೂಲ್ಸ್ನ ಮಾಡಿದರು, ಇನ್ನು ಕೆಲವರು ಮನೆ ವಸತಿ ನಿರ್ಮಾಣ ಮಾಡಿದರು. ಬಹುಶಃ ಈ ಕೃಷಿ ಕ್ರಾಂತಿ ಕೇವಲ ಕೃಷಿಯ ಆರಂಭವಲ್ಲ, ಅದು ಮಾನವ ನಾಗರಿಕತೆಯ ಹೊಸ ಅಧ್ಯಾಯದ ಆರಂಭವಾಗಿತ್ತು. ಈ ಬದಲಾವಣೆಯಿಂದ ಮೊದಲ ಬಾರಿಗೆ ಮಾನವನಿಗೆ ಯೋಚಿಸಲು, ಅಬ್ಸರ್ವ್ ಮಾಡಲು ಮತ್ತು ಹೊಸದನ್ನು ಕ್ರಿಯೇಟ್ ಮಾಡಲು ಸಮಯ ಸಿಕ್ಕಿತು. ಆ ಫ್ರೀ ಟೈಮ್ನಲ್ಲಿ ಹ್ಯೂಮನ್ಸ್ ಆರ್ಟ್ ಕ್ರಿಯೇಟ್ ಮಾಡಿದರು. ನಿಧಾನವಾಗಿ ಕಲೆಗಳ ಬೆಳವಣಿಗೆ ಆಯಿತು. ಸಂಗೀತ ಹುಟ್ಟಿತು. ಕತೆಗಳು, ನಂಬಿಕೆಗಳು, ಸಾಹಿತ್ಯ ಮತ್ತು ಕಲಿಕೆಯ ಪ್ರಕ್ರಿಯೆ ಬೆಳೆಯತೊಡಗಿದವು. ಮಾನವ ಜೀವನ ಕೇವಲ ಬದುಕುವುದಕ್ಕೆ ಮಾತ್ರ ಸೀಮಿತವಾಗಿರದೆ ಅರ್ಥವನ್ನು ಹುಡುಕುವ ದಿಕ್ಕಿನಲ್ಲೂ ಸಾಗತೊಡಗಿತು. ಈಗ ಆ ಆದಿಮಾನವನ ಮನಸ್ಸಿನಲ್ಲಿ ಕೇವಲ ಹೇಗೆ ಬದುಕಬೇಕು ಅನ್ನೋ ಪ್ರಶ್ನೆ ಮಾತ್ರ ಇರಲಿಲ್ಲ. ನಿಧಾನವಾಗಿ ಅವನು ಯಾಕೆ ಬದುಕಬೇಕು, ಜೀವನದ ಅರ್ಥ ಏನು, ಸತ್ಯ ಅಂದರೆ ಏನು, ಒಳ್ಳೆಯ ಜೀವನ ಅಂದರೆ ಏನು ಅನ್ನೋ ಆಳವಾದ ಪ್ರಶ್ನೆಗಳನ್ನು ಕೇಳಲು ಆರಂಭಿಸಿದ. ಹೀಗೆ ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನದ ವೇಳೆಗೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಒಂದು ದೊಡ್ಡ ಇಂಟೆಲೆಕ್ಚುಯಲ್ ಚೇಂಜ್ ಕಾಣಿಸಿಕೊಳ್ಳತೊಡಗಿತು. ಭಾರತದಲ್ಲಿ ಗೌತಮ ಬುದ್ಧ ಮತ್ತು ಮಹಾವೀರರ ಚಿಂತನೆಗಳು ಬೆಳೆಯುತ್ತಿದ್ದು, ಚೀನಾದಲ್ಲಿ ಕನ್ಫ್ಯೂಷಿಯಸ್ ಮತ್ತು ಲಾವೋಜಿ ತರದ ಮಹಾನ್ ಚಿಂತಕರು ಉದಯಿಸಿದರು. ಹಾಗೆ ಗ್ರೀಕ್ನಲ್ಲಿ ಪ್ರಕೃತಿ, ಅಸ್ತಿತ್ವ ಮತ್ತು ಸತ್ಯದ ಬಗ್ಗೆ ಹೊಸ ರೀತಿಯ ಪ್ರಶ್ನೆಗಳು ಕೇಳಲಾಗುತ್ತಿತ್ತು. ಮಾನವನು ಮೊದಲ ಬಾರಿಗೆ ಲೋಕವನ್ನು ಕೇವಲ ನಂಬಿಕೆಗಳಿಂದಲ್ಲ, ಯೋಚನೆ ಮತ್ತು ತರ್ಕದ ಮೂಲಕ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಇಲ್ಲಿಂದ ಮಾನವನು ಕೇವಲ ಬದುಕುವ ಜೀವಿಯಾಗಿ ಉಳಿಯಲಿಲ್ಲ, ಪ್ರಶ್ನಿಸುವ, ಯೋಚಿಸುವ ಮತ್ತು ಸತ್ಯವನ್ನು ಹುಡುಕುವ ಜೀವಿಯಾಗಿ ಬದಲಾಗತೊಡಗಿದ. ಜೀವನದ ಅರ್ಥ ಏನು, ಸತ್ಯ ಏನು, ಮನುಷ್ಯನ ಅಸ್ತಿತ್ವದ ಉದ್ದೇಶ ಏನು ಅನ್ನೋದನ್ನು ಅರಿಯುವ ಪ್ರಯತ್ನ ಆರಂಭವಾಯಿತು. ಮತ್ತು ಅಲ್ಲಿಂದಲೇ ಫಿಲಾಸಫಿಯ ನಿಜವಾದ ಪ್ರಯಾಣ ಶುರುವಾಯಿತು.